ಮೋದಿ ನಿವಾಸಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಆಗಮಿಸಿದ್ದಾರೆ. ಪ್ರಧಾನಿ ನಿವಾಸದಲ್ಲಿ ನಡೆಯುತ್ತಾ ಇದೆ ಹೈ ವೋಲ್ಟೇಜ್ ಸಭೆ. ಮೋದಿ ನಿವಾಸಕ್ಕೆ ಈಗ ರಾಜನಾಥ್ ಸಿಂಗ್ ಆಗಮಿಸಿದ್ದಾರೆ. ಸೊ ಏನೆಲ್ಲ ವಿಚಾರಗಳನ್ನ ಚರ್ಚೆ ಮಾಡ್ತಾರೆ ಗೊತ್ತಾಗುತ್ತೆ. ಮುಂದಿನ ಹೆಜ್ಜೆ ಏನು ಅನ್ನೋದನ್ನ. ಅತ್ಯಂತ ಒಳ್ಳೆಯ ನಾಯಕತ್ವ, ದೃಢವಾದ ಸಬಲವಾದ ನಾಯಕತ್ವದ ಕೈಯಲ್ಲಿ ದೇಶ ಇದೆ ಅನ್ನುವ ನಂಬಿಕೆ ದೇಶದ ಜನತೆಗೆ ಇದೆ. ಇಂಥ ಸಮಯದಲ್ಲಿ ದೇಶದ ಜನತೆ ನಮ್ಮ ದೇಶದ ನಾಯಕತ್ವವನ್ನು ಸಪೋರ್ಟ್ ಮಾಡ್ತಾ ಇದೆ. ಜನರಲ್ಲಿ ವಿಶ್ವಾಸ, ನಂಬಿಕೆ ಬಲವಾಗಿದೆ. ಭಾರತದ ಘನತೆಯನ್ನ ಎತ್ತಿ ಹಿಡಿಯುವಂತಹ ನಿರ್ಧಾರಗಳನ್ನೇ ಮೋದಿ, ರಾಜನಾಥ್ ಸಿಂಗ್, ಜಯಶಂಕರ್ ಮುಂತಾದವರು ತಗೊಳ್ತಾರೆ ಅನ್ನುವಂತಹ ಒಂದು ನಂಬಿಕೆ ಜನರಲ್ಲಿದೆ. ಇಷ್ಟೆಲ್ಲ ಸೇನಾ ಕಾರ್ಯಾಚರಣೆ, ಇಷ್ಟೆಲ್ಲ ಪರಿಶ್ರಮ, ಇಷ್ಟೆಲ್ಲ ಪ್ರಯತ್ನದ ನಂತರ, ಇಷ್ಟೆಲ್ಲ ಪ್ರಬಲ ದಾಳಿಯ ನಂತರ ಇದೀಗ ನಮ್ಮ ಉದ್ದೇಶಗಳನ್ನ ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ. ಬದಲಾಗಿ ಭಾರತ ಇವತ್ತು ಸಶಕ್ತ ಭಾರತ, ಸಬಲವಾದಂತಹ ನಾಯಕ. ಹಾಗಾಗಿ ನಿರ್ಧಾರಗಳನ್ನ, ಗಟ್ಟಿ ನಿರ್ಧಾರಗಳನ್ನ ಕೈಗೊಳ್ಳೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತ ಹೇಳಲಾಗ್ತಾ ಇದೆ. ಏನಾಗುತ್ತೆ ಕಾದು ನೋಡ್ಬೇಕಾಗಿದೆ. ಮೋದಿ ನಿವಾಸಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಆಗಮಿಸಿದ್ದಾರೆ. ಪ್ರಧಾನಿ ನಿವಾಸದಲ್ಲಿ ನಡೆಯುತ್ತಾ ಇದೆ ಹೈ ವೋಲ್ಟೇಜ್ ಸಭೆ. ಮೋದಿ ನಿವಾಸಕ್ಕೆ ಈಗ ರಾಜನಾಥ್ ಸಿಂಗ್ ಆಗಮಿಸಿದ್ದಾರೆ. ಸೊ ಏನೆಲ್ಲ ವಿಚಾರಗಳನ್ನ ಚರ್ಚೆ ಮಾಡ್ತಾರೆ ಗೊತ್ತಾಗುತ್ತೆ. ಮುಂದಿನ ಹೆಜ್ಜೆ ಏನು ಅನ್ನೋದನ್ನ. ಅತ್ಯಂತ ಒಳ್ಳೆಯ ನಾಯಕತ್ವ, ದೃಢವಾದ ಸಬಲವಾದ ನಾಯಕತ್ವದ ಕೈಯಲ್ಲಿ ದೇಶ ಇದೆ ಅನ್ನುವ ನಂಬಿಕೆ ದೇಶದ ಜನತೆಗೆ ಇದೆ. ಇಂಥ ಸಮಯದಲ್ಲಿ ದೇಶದ ಜನತೆ ನಮ್ಮ ದೇಶದ ನಾಯಕತ್ವವನ್ನು ಸಪೋರ್ಟ್ ಮಾಡ್ತಾ ಇದೆ. ಜನರಲ್ಲಿ ವಿಶ್ವಾಸ, ನಂಬಿಕೆ ಬಲವಾಗಿದೆ. ಭಾರತದ ಘನತೆಯನ್ನ ಎತ್ತಿ ಹಿಡಿಯುವಂತಹ ನಿರ್ಧಾರಗಳನ್ನೇ ಮೋದಿ, ರಾಜನಾಥ್ ಸಿಂಗ್, ಜಯಶಂಕರ್ ಮುಂತಾದವರು ತಗೊಳ್ತಾರೆ ಅನ್ನುವಂತಹ ಒಂದು ನಂಬಿಕೆ ಜನರಲ್ಲಿದೆ. ಇಷ್ಟೆಲ್ಲ ಸೇನಾ ಕಾರ್ಯಾಚರಣೆ, ಇಷ್ಟೆಲ್ಲ ಪರಿಶ್ರಮ, ಇಷ್ಟೆಲ್ಲ ಪ್ರಯತ್ನದ ನಂತರ, ಇಷ್ಟೆಲ್ಲ ಪ್ರಬಲ ದಾಳಿಯ ನಂತರ ಇದೀಗ ನಮ್ಮ ಉದ್ದೇಶಗಳನ್ನ ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ. ಬದಲಾಗಿ ಭಾರತ ಇವತ್ತು ಸಶಕ್ತ ಭಾರತ, ಸಬಲವಾದಂತಹ ನಾಯಕ. ಹಾಗಾಗಿ ನಿರ್ಧಾರಗಳನ್ನ, ಗಟ್ಟಿ ನಿರ್ಧಾರಗಳನ್ನ ಕೈಗೊಳ್ಳೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತ ಹೇಳಲಾಗ್ತಾ ಇದೆ. ಏನಾಗುತ್ತೆ ಕಾದು ನೋಡ್ಬೇಕಾಗಿದೆ. ಮೋದಿ ನಿವಾಸಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಆಗಮಿಸಿದ್ದಾರೆ. ಪ್ರಧಾನಿ ನಿವಾಸದಲ್ಲಿ ನಡೆಯುತ್ತಾ ಇದೆ ಹೈ ವೋಲ್ಟೇಜ್ ಸಭೆ. ಮೋದಿ ನಿವಾಸಕ್ಕೆ ಈಗ ರಾಜನಾಥ್ ಸಿಂಗ್ ಆಗಮಿಸಿದ್ದಾರೆ. ಸೊ ಏನೆಲ್ಲ ವಿಚಾರಗಳನ್ನ ಚರ್ಚೆ ಮಾಡ್ತಾರೆ ಗೊತ್ತಾಗುತ್ತೆ. ಮುಂದಿನ ಹೆಜ್ಜೆ ಏನು ಅನ್ನೋದನ್ನ. ಅತ್ಯಂತ ಒಳ್ಳೆಯ ನಾಯಕತ್ವ, ದೃಢವಾದ ಸಬಲವಾದ ನಾಯಕತ್ವದ ಕೈಯಲ್ಲಿ ದೇಶ ಇದೆ ಅನ್ನುವ ನಂಬಿಕೆ ದೇಶದ ಜನತೆಗೆ ಇದೆ. ಇಂಥ ಸಮಯದಲ್ಲಿ ದೇಶದ ಜನತೆ ನಮ್ಮ ದೇಶದ ನಾಯಕತ್ವವನ್ನು ಸಪೋರ್ಟ್ ಮಾಡ್ತಾ ಇದೆ. ಜನರಲ್ಲಿ ವಿಶ್ವಾಸ, ನಂಬಿಕೆ ಬಲವಾಗಿದೆ. ಭಾರತದ ಘನತೆಯನ್ನ ಎತ್ತಿ ಹಿಡಿಯುವಂತಹ ನಿರ್ಧಾರಗಳನ್ನೇ ಮೋದಿ, ರಾಜನಾಥ್ ಸಿಂಗ್, ಜಯಶಂಕರ್ ಮುಂತಾದವರು ತಗೊಳ್ತಾರೆ ಅನ್ನುವಂತಹ ಒಂದು ನಂಬಿಕೆ ಜನರಲ್ಲಿದೆ. ಇಷ್ಟೆಲ್ಲ ಸೇನಾ ಕಾರ್ಯಾಚರಣೆ, ಇಷ್ಟೆಲ್ಲ ಪರಿಶ್ರಮ, ಇಷ್ಟೆಲ್ಲ ಪ್ರಯತ್ನದ ನಂತರ, ಇಷ್ಟೆಲ್ಲ ಪ್ರಬಲ ದಾಳಿಯ ನಂತರ ಇದೀಗ ನಮ್ಮ ಉದ್ದೇಶಗಳನ್ನ ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ. ಬದಲಾಗಿ ಭಾರತ ಇವತ್ತು ಸಶಕ್ತ ಭಾರತ, ಸಬಲವಾದಂತಹ ನಾಯಕ. ಹಾಗಾಗಿ ನಿರ್ಧಾರಗಳನ್ನ, ಗಟ್ಟಿ ನಿರ್ಧಾರಗಳನ್ನ ಕೈಗೊಳ್ಳೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತ ಹೇಳಲಾಗ್ತಾ ಇದೆ. ಏನಾಗುತ್ತೆ ಕಾದು ನೋಡ್ಬೇಕಾಗಿದೆ. ಮೋದಿ ನಿವಾಸಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಆಗಮಿಸಿದ್ದಾರೆ. ಪ್ರಧಾನಿ ನಿವಾಸದಲ್ಲಿ ನಡೆಯುತ್ತಾ ಇದೆ ಹೈ ವೋಲ್ಟೇಜ್ ಸಭೆ. ಮೋದಿ ನಿವಾಸಕ್ಕೆ ಈಗ ರಾಜನಾಥ್ ಸಿಂಗ್ ಆಗಮಿಸಿದ್ದಾರೆ. ಸೊ ಏನೆಲ್ಲ ವಿಚಾರಗಳನ್ನ ಚರ್ಚೆ ಮಾಡ್ತಾರೆ ಗೊತ್ತಾಗುತ್ತೆ. ಮುಂದಿನ ಹೆಜ್ಜೆ ಏನು ಅನ್ನೋದನ್ನ. ಅತ್ಯಂತ ಒಳ್ಳೆಯ ನಾಯಕತ್ವ, ದೃಢವಾದ ಸಬಲವಾದ ನಾಯಕತ್ವದ ಕೈಯಲ್ಲಿ ದೇಶ ಇದೆ ಅನ್ನುವ ನಂಬಿಕೆ ದೇಶದ ಜನತೆಗೆ ಇದೆ.
ಇಂಥ ಸಮಯದಲ್ಲಿ ದೇಶದ ಜನತೆ ನಮ್ಮ ದೇಶದ ನಾಯಕತ್ವವನ್ನು ಸಪೋರ್ಟ್ ಮಾಡ್ತಾ ಇದೆ. ಜನರಲ್ಲಿ ವಿಶ್ವಾಸ, ನಂಬಿಕೆ ಬಲವಾಗಿದೆ. ಭಾರತದ ಘನತೆಯನ್ನ ಎತ್ತಿ ಹಿಡಿಯುವಂತಹ ನಿರ್ಧಾರಗಳನ್ನೇ ಮೋದಿ, ರಾಜನಾಥ್ ಸಿಂಗ್, ಜೈಶಂಕರ್ ಮುಂತಾದವರು ತಗೊಳ್ತಾರೆ ಅನ್ನುವಂತಹ ಒಂದು ನಂಬಿಕೆ ಜನರಲ್ಲಿದೆ. ಇಷ್ಟೆಲ್ಲ ಸೇನಾ ಕಾರ್ಯಾಚರಣೆ, ಇಷ್ಟೆಲ್ಲ ಪರಿಶ್ರಮ, ಇಷ್ಟೆಲ್ಲ ಪ್ರಯತ್ನದ ನಂತರ, ಇಷ್ಟೆಲ್ಲ ಪ್ರಬಲ ದಾಳಿಯ ನಂತರ ಇದೀಗ ನಮ್ಮ ಉದ್ದೇಶಗಳನ್ನ ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ. ಬದಲಾಗಿ ಭಾರತ ಇವತ್ತು ಸಶಕ್ತ ಭಾರತ, ಸಬಲವಾದಂತಹ ನಾಯಕ. ಹಾಗಾಗಿ ಗಟ್ಟಿ ನಿರ್ಧಾರಗಳನ್ನ ಕೈಗೊಳ್ಳೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತ ಹೇಳಲಾಗ್ತಾ ಇದೆ. ಏನಾಗುತ್ತೆ ಕಾದು ನೋಡ್ಬೇಕಾಗಿದೆ. ಮೋದಿ ನಿವಾಸಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಆಗಮಿಸಿದ್ದಾರೆ. ಪ್ರಧಾನಿ ನಿವಾಸದಲ್ಲಿ ನಡೆಯುತ್ತಾ ಇದೆ ಹೈ ವೋಲ್ಟೇಜ್ ಸಭೆ. ಮೋದಿ ನಿವಾಸಕ್ಕೆ ಈಗ ರಾಜನಾಥ್ ಸಿಂಗ್ ಆಗಮಿಸಿದ್ದಾರೆ. ಸೊ ಏನೆಲ್ಲ ವಿಚಾರಗಳನ್ನ ಚರ್ಚೆ ಮಾಡ್ತಾರೆ ಗೊತ್ತಾಗುತ್ತೆ. ಮುಂದಿನ ಹೆಜ್ಜೆ ಏನು ಅನ್ನೋದನ್ನ. ಅತ್ಯಂತ ಒಳ್ಳೆಯ ನಾಯಕತ್ವ, ದೃಢವಾದ ಸಬಲವಾದ ನಾಯಕತ್ವದ ಕೈಯಲ್ಲಿ ದೇಶ ಇದೆ ಅನ್ನುವ ನಂಬಿಕೆ ದೇಶದ ಜನತೆಗೆ ಇದೆ. ಇಂಥ ಸಮಯದಲ್ಲಿ ದೇಶದ ಜನತೆ ನಮ್ಮ ದೇಶದ ನಾಯಕತ್ವವನ್ನು ಸಪೋರ್ಟ್ ಮಾಡ್ತಾ ಇದೆ. ಜನರಲ್ಲಿ ವಿಶ್ವಾಸ, ನಂಬಿಕೆ ಬಲವಾಗಿದೆ. ಭಾರತದ ಘನತೆಯನ್ನ ಎತ್ತಿ ಹಿಡಿಯುವಂತಹ ನಿರ್ಧಾರಗಳನ್ನೇ ಮೋದಿ, ರಾಜನಾಥ್ ಸಿಂಗ್, ಜೈಶಂಕರ್ ಮುಂತಾದವರು ತಗೊಳ್ತಾರೆ ಅನ್ನುವಂತಹ ಒಂದು ನಂಬಿಕೆ ಜನರಲ್ಲಿದೆ. ಇಷ್ಟೆಲ್ಲ ಸೇನಾ ಕಾರ್ಯಾಚರಣೆ, ಇಷ್ಟೆಲ್ಲ ಪರಿಶ್ರಮ, ಇಷ್ಟೆಲ್ಲ ಪ್ರಯತ್ನದ ನಂತರ, ಇಷ್ಟೆಲ್ಲ ಪ್ರಬಲ ದಾಳಿಯ ನಂತರ ಇದೀಗ ನಮ್ಮ ಉದ್ದೇಶಗಳನ್ನ ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ. ಬದಲಾಗಿ ಭಾರತ ಇವತ್ತು ಸಶಕ್ತ ಭಾರತ, ಸಬಲವಾದಂತಹ ನಾಯಕ. ಹಾಗಾಗಿ ಗಟ್ಟಿ ನಿರ್ಧಾರಗಳನ್ನ ಕೈಗೊಳ್ಳೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತ ಹೇಳಲಾಗ್ತಾ ಇದೆ. ಏನಾಗುತ್ತೆ ಕಾದು ನೋಡ್ಬೇಕಾಗಿದೆ. ಮೋದಿ ನಿವಾಸಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಆಗಮಿಸಿದ್ದಾರೆ. ಪ್ರಧಾನಿ ನಿವಾಸದಲ್ಲಿ ನಡೆಯುತ್ತಾ ಇದೆ ಹೈ ವೋಲ್ಟೇಜ್ ಸಭೆ. ಮೋದಿ ನಿವಾಸಕ್ಕೆ ಈಗ ರಾಜನಾಥ್ ಸಿಂಗ್ ಆಗಮಿಸಿದ್ದಾರೆ. ಸೊ ಏನೆಲ್ಲ ವಿಚಾರಗಳನ್ನ ಚರ್ಚೆ ಮಾಡ್ತಾರೆ ಗೊತ್ತಾಗುತ್ತೆ. ಮುಂದಿನ ಹೆಜ್ಜೆ ಏನು ಅನ್ನೋದನ್ನ. ಅತ್ಯಂತ ಒಳ್ಳೆಯ ನಾಯಕತ್ವ, ದೃಢವಾದ ಸಬಲವಾದ ನಾಯಕತ್ವದ ಕೈಯಲ್ಲಿ ದೇಶ ಇದೆ ಅನ್ನುವ ನಂಬಿಕೆ ದೇಶದ ಜನತೆಗೆ ಇದೆ. ಇಂಥ ಸಮಯದಲ್ಲಿ ದೇಶದ ಜನತೆ ನಮ್ಮ ದೇಶದ ನಾಯಕತ್ವವನ್ನು ಸಪೋರ್ಟ್ ಮಾಡ್ತಾ ಇದೆ. ಜನರಲ್ಲಿ ವಿಶ್ವಾಸ, ನಂಬಿಕೆ ಬಲವಾಗಿದೆ. ಭಾರತದ ಘನತೆಯನ್ನ ಎತ್ತಿ ಹಿಡಿಯುವಂತಹ ನಿರ್ಧಾರಗಳನ್ನೇ ಮೋದಿ, ರಾಜನಾಥ್ ಸಿಂಗ್, ಜೈಶಂಕರ್ ಮುಂತಾದವರು ತಗೊಳ್ತಾರೆ ಅನ್ನುವಂತಹ ಒಂದು ನಂಬಿಕೆ ಜನರಲ್ಲಿದೆ. ಇಷ್ಟೆಲ್ಲ ಸೇನಾ ಕಾರ್ಯಾಚರಣೆ, ಇಷ್ಟೆಲ್ಲ ಪರಿಶ್ರಮ, ಇಷ್ಟೆಲ್ಲ ಪ್ರಯತ್ನದ ನಂತರ, ಇಷ್ಟೆಲ್ಲ ಪ್ರಬಲ ದಾಳಿಯ ನಂತರ ಇದೀಗ ನಮ್ಮ ಉದ್ದೇಶಗಳನ್ನ ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ. ಬದಲಾಗಿ ಭಾರತ ಇವತ್ತು ಸಶಕ್ತ ಭಾರತ, ಸಬಲವಾದಂತಹ ನಾಯಕ. ಹಾಗಾಗಿ ಗಟ್ಟಿ ನಿರ್ಧಾರಗಳನ್ನ ಕೈಗೊಳ್ಳೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತ ಹೇಳಲಾಗ್ತಾ ಇದೆ. ಏನಾಗುತ್ತೆ ಕಾದು ನೋಡ್ಬೇಕಾಗಿದೆ. ಮೋದಿ ನಿವಾಸಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಆಗಮಿಸಿದ್ದಾರೆ. ಪ್ರಧಾನಿ ನಿವಾಸದಲ್ಲಿ ನಡೆಯುತ್ತಾ ಇದೆ ಹೈ ವೋಲ್ಟೇಜ್ ಸಭೆ. ಮೋದಿ ನಿವಾಸಕ್ಕೆ ಈಗ ರಾಜನಾಥ್ ಸಿಂಗ್ ಆಗಮಿಸಿದ್ದಾರೆ. ಸೊ ಏನೆಲ್ಲ ವಿಚಾರಗಳನ್ನ ಚರ್ಚೆ ಮಾಡ್ತಾರೆ ಗೊತ್ತಾಗುತ್ತೆ. ಮುಂದಿನ ಹೆಜ್ಜೆ ಏನು ಅನ್ನೋದನ್ನ. ಅತ್ಯಂತ ಒಳ್ಳೆಯ ನಾಯಕತ್ವ, ದೃಢವಾದ ಸಬಲವಾದ ನಾಯಕತ್ವದ ಕೈಯಲ್ಲಿ ದೇಶ ಇದೆ ಅನ್ನುವ ನಂಬಿಕೆ ದೇಶದ ಜನತೆಗೆ ಇದೆ. ಇಂಥ ಸಮಯದಲ್ಲಿ ದೇಶದ ಜನತೆ ನಮ್ಮ ದೇಶದ ನಾಯಕತ್ವವನ್ನು ಸಪೋರ್ಟ್ ಮಾಡ್ತಾ ಇದೆ. ಜನರಲ್ಲಿ ವಿಶ್ವಾಸ, ನಂಬಿಕೆ ಬಲವಾಗಿದೆ. ಭಾರತದ ಘನತೆಯನ್ನ ಎತ್ತಿ ಹಿಡಿಯುವಂತಹ ನಿರ್ಧಾರಗಳನ್ನೇ ಮೋದಿ, ರಾಜನಾಥ್ ಸಿಂಗ್, ಜೈಶಂಕರ್ ಮುಂತಾದವರು ತಗೊಳ್ತಾರೆ ಅನ್ನುವಂತಹ ಒಂದು ನಂಬಿಕೆ ಜನರಲ್ಲಿದೆ. ಇಷ್ಟೆಲ್ಲ ಸೇನಾ ಕಾರ್ಯಾಚರಣೆ, ಇಷ್ಟೆಲ್ಲ ಪರಿಶ್ರಮ, ಇಷ್ಟೆಲ್ಲ ಪ್ರಯತ್ನದ ನಂತರ, ಇಷ್ಟೆಲ್ಲ ಪ್ರಬಲ ದಾಳಿಯ ನಂತರ ಇದೀಗ
ನಮ್ಮ ಉದ್ದೇಶಗಳನ್ನ ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ. ಬದಲಾಗಿ ಭಾರತ ಇವತ್ತು ಸಶಕ್ತ ಭಾರತ, ಸಬಲವಾದಂತಹ ನಾಯಕ. ಹಾಗಾಗಿ ಗಟ್ಟಿ ನಿರ್ಧಾರಗಳನ್ನ ಕೈಗೊಳ್ಳೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತ ಹೇಳಲಾಗ್ತಾ ಇದೆ. ಏನಾಗುತ್ತೆ ಕಾದು ನೋಡ್ಬೇಕಾಗಿದೆ.